ಕರೆಕ್ಟಾಗಿ ಕೇಳಪ್ಪ ಈಗಲೇ ಅವ್ರನ್ನ ತಿರ್ಗಾ ಮನೆ ಕಟ್ಬೇಕಾದ್ರೆ ನಮಗೆ ಒಟ್ಟು ನೊಡ್ಡಿ ಮಾಡಂಗಿಲ್ಲ. ಈಗಲೇ ನೋಡು ಅವರು ಎಷ್ಟು ಇದು ಮಾಡ್ತಾಯಿದ್ದಾರೆ, ಏನು ಮಾತಾಡೋಂಗಿಲ್ಲ ಅಂತ ಹೇಳಿ 7,000 ತಾಯಿ ತಡಿ ಇನ್ನೂ ಅಳತೆ ಮಾಡ್ತಾರೆ ಅವರು. ಶಂಭುಲಿಂಗ ಅವ್ರ ಸೈಟು ಆ ಕಡೆ ಇದ್ರ ಪಕ್ಕದಲ್ಲಿರೋದು, ಅದನ್ನು ಅಳತೆ ಮಾಡಿ ಉದ್ದ ಆಗಲ ಎಷ್ಟೆಷ್ಟಿದೆ ಅಂತೇಳಿ ಅಳತೆ ಮಾಡೋಗ್ರೆ 56 ಉದ್ದ, ಹೀಗೆ 60 ಏನೋ ಇದೆ, 56 60 ಕರೆಕ್ಟಾಗಿದೆಯೇನೋ ನೋಡೋಗಿ. ಈ ಕಡೆಗೆ ಏನಾದರೂ ಬಂದಿದೆಯೇನೋ. ಫಸ್ಟ್ ಉದ್ದ ಚೆಕ್ ಮಾಡ್ತೀನಿ ಸರ್. 60 ಉದ್ದ. ಹಾಂ 60 ಉದ್ದ, 56 ಏನೋ ಆಗಲ್ಲ, ಉದ್ದ 60 ಐತೆ. ಸರಿ ಸರ್ ಆಯಿತು, ಟೇಪ್ ಹಿಡ್ದು ಅಳತೆ ಮಾಡ್ತೀನಿ ಹೋಗಿ. ಒಂದು 5 ಅಡಿ ಬಿಟ್ಟು ಕಟ್ಕೋಬೇಕು. ನಾವು 5 ಅಡಿ ಬಿಡ್ತೀವಿ, ಅವ್ರು ಇನ್ನು 5 ಅಡಿ ಹತ್ತದ ತಾಮ್ಲೇಳು. ಸುಮ್ಮನಿರಪ್ಪ, ಇವಾಗ ಯಾಕೆ ಮಾತಾಡ್ತೀಯ? ಅಳತೆ ಎಲ್ಲಿಗೆ ಹೋಗುತ್ತೆ? ಇವ್ರದ್ದು ಅಳತೆ ಮಾಡಿಸಿ ಇವರು ಮಾಡ್ತಾ ಇರೋದು. ಮೊನ್ನೆ ಇನ್ನೂ ಇವ್ರದ್ದೆಲ್ಲ ಅಳತೆ ಮಾಡಿದ್ದೀವಿ, ಇವ್ರದ್ದು ಸರಿಯಾಗಿದೆ. ಇವಾಗ ನೀವು ನಮ್ಮ ಸೈಟ್ ಅಳತೆ ಮಾಡಿ, ನಮ್ಮ ಜಾಗದಕ್ಕೆ ಅವ್ರು ಬಂದಿದ್ದಾರೆ ಅಂತೇಳಿ ನೀವು ನಮಗೆ ನೋಟಿಸ್ ಕೊಟ್ಟಿದ್ದೀರ, ಬಂದಿದ್ದೀವಿ, ಅಳತೆ ಮಾಡ್ತಾಯಿದ್ದೀವಿ. ಅವ್ರ ಜಾಗದಕ್ಕೆ ನೀವು ಬಂದಿದ್ದರೆ ನೀವು ಬಿಟ್ಕೊಡ್ಬೇಕು, ಅವ್ರು ಬಿಟ್ಕೊಡ್ತಾರೆ. ಅವ್ರ ಜಾಗದಕ್ಕೆ ನೀವು ಬಂದಿದ್ರೆ ನೀವು ಬಿಟ್ಕೊಡ್ಬೇಕಾಗುತ್ತೆ. ಅಷ್ಟೇ. ಅವ್ರದ್ದು ಏನಿದೆ ಅದು ಕರೆಕ್ಟಾಗಿ ಅಳತೆ ಮಾಡಿದೆ, ಇವ್ರದ್ದು ಕರೆಕ್ಟಾಗಿದೆ ಸೈಟ್ ಮೆಜರ್ಮೆಂಟು. ನಿಮ್ದು ಎಷ್ಟಿದೆ, ಎಷ್ಟು ಮೆಜರ್ಮೆಂಟ್ ಇದೆ ನೋಡಿ, ನಿಮ್ಮದು ಸೈಟು ಎಲ್ಲನ ನಾನು ಮೆಜರ್ಮೆಂಟ್ ಮಾಡಿ ಆಮೇಲೆ ನಾನು ಕೊಡ್ತೀನಿ. ಸರಿನಾ? ಸುಮ್ಮನಿರಿ, ಒಂದು 5 ನಿಮಿಷ ಸಮಾಧಾನದಾಗೆ ನಿಂತ್ಕೊಳ್ಳಿ. ಇನ್ನೂ ಒಂದಿಟ್ಟು ಇತ್ತಾತಾನೆ ಬರಬೇಕು. ನೀವು ಅತ್ಲಾಗಿ ಹಿಡಿತೀರಲ್ಲ ಟೇಪು, ಈ ಕಡೆನೇ ಹಿಡೀರಿ, ಈ ಕಡೆನೇ. ಅಲ್ಲಿಗೆ ಹಿಡೀರಿ. ಸುಮ್ಮನೆ ನಿಂತ್ಕೊಳ್ಳಿ ಅಮ್ಮ, ಒಂದು 5 ನಿಮಿಷ. ನೀವು ಹೇಳ್ದಂಗೆಲ್ಲ ನಾವು ಹಿಡಿಯೋಕ್ಕಾಗಲ್ಲ, ಯಾರು ಹೇಳ್ದಂಗೋ ಮಾಡೋಕ್ಕಾಗಲ್ಲ. ಅದು ಏನಿದೆ ಅಲ್ಲಿ ಪತ್ರದಲ್ಲಿ ಏನಿದೆ, ನಿಂದು ಏನೋ ಲೆಕ್ಕ ಬುಕ್ಕು ಏನಿರುತ್ತೆ ಅದ್ರ ಪ್ರಕಾರ ಅಷ್ಟೇ ಮಾಡೋದು. ನಿನ್ನ ರೆಕಾರ್ಡ್ ಪ್ರಕಾರ ಏನಿದೆ ಅದನ್ನು ನಾವು ಅಳತೆ ಮಾಡೋದು. ನೀನು ಹೇಳ್ದಂಗೆಲ್ಲ ಇತ್ಲಾಗಿ ಹಿಡೀರಿ ಅತ್ಲಾಗಿ ಹಿಡೀರಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಸರ್, ಇನ್ನೊಂದಿಟ್ಟು ಇತ್ತಾತಾನೆ ತಾಗಬೇಕು. ನೀವು ಟೇಪ್ ಅತ್ಲಾಗಿ ಹಿಡಿತೀರಾ, ಇನ್ನೊಂದಿಟ್ಟು ಇತ್ತಾತಾನೇ ಬರಬೇಕು ಅಂತ ಕೇಳಪ್ಪ. ಇನ್ನು ಇತ್ತಾತಾನೇ ಬರಬೇಕು ಅಂತಾಳಲ್ಲ, ಹಾಳು ಮಾಡಬೇಕು, ನಿಲ್ಲಿಸ್ಬೇಕು ಅಂತಲೇ ನೀನು ಇನ್ನು ಇತ್ತಾತ ಬರಬೇಕು ಅಂತಾಳಲ್ಲ. ಅವ್ರು ಅಳತೆ ಮಾಡ್ತಾ ಇದ್ದಾರೆ. ಪಿ ಡಿ ಒ ಸರ್ ಬಂದವ್ರೆ, ಆ ಪಿ ಡಿ ಒ ಸರ್ ತಾಗಿ ಹಂಗೆ ಮಾತಾಡ್ತಾಳಲ್ಲ, ಇವಳಿಗೇನು ಅನ್ಸೋದೇ ಇಲ್ಲ. ಇವಳೇನು ಇಂಥ ಕೇಳಾಗಿ ಇವಳಿ. ಇಲ್ಲ ಸರ್, ಇನ್ನೊಂದಿಟ್ಟು ಇತ್ಲಾಗೆ ಇತ್ತು ನಮ್ಮದು, ಈ ಕಡೆಗೆ ಬರ್ಬೇಕು. ಇನ್ನೊಂದು 5 ಅಡಿ ಇತ್ಲ ಬರ್ಬೇಕು ಸಾ. ರೇ ಸುಮ್ಮನೆ ಏನಕ್ಕೆ ಮಾತಾಡ್ತೀರ್ರಿ? ಗೊತ್ತಾಗಲ್ವಾ ನಿಮಗೆ? ಏನು ಸುಮ್ಮನೆ ನಮ್ದು ಈ ಕಡೆ ಬರಬೇಕು ಅಂತ ತಲೆ ತಿಂತಾ ಇದ್ದೀರಾ ಅಲ್ಲ? ನಿಮಗೆ ತಿಳಿಯುತ್ತೋ ಇಲ್ವೋ ಹೇಳ್ರಿ. ಅಲ್ಲಿ ಏನಿದೆ ನಿಮ್ದು ಅಳತೆ ಪ್ರಕಾರ ಅಲ್ಲಿವರೆಗೂ ಅಳತೆ ಮಾಡಿದ್ದೀವಿ, ಸರಿನಾ? ಇವ್ರು ಇನ್ನೂ ಬೇಕಾದರೆ ಇವಾಗ 5 ಅಡಿ ಬಿಟ್ಟಿದ್ದಾರೆ. 5 ಅಡಿ ಬಿಟ್ಟು ಕಟ್ಕೊಂಡಿರೋದ್ರಿಂದ ನೀವು ಆ ಕಡೆ 5 ಅಡಿ ಬಿಡಬೇಕಾಗುತ್ತೆ, 5 ಅಡಿ ಬಿಟ್ಟು ಕಟ್ಕೋಬೇಕಾಗುತ್ತೆ. ಅವ್ರೇನು ನಿಮ್ಮದ್ರಕ್ಕೆ ಬಂದಿಲ್ಲ, ನೀವು ಅವ್ರ ಹಕ್ಕೇನು ಹೋಗಿಲ್ಲ. ಸುಮ್ಮನೆ ಯಾಕೆ ಜಗಳ? ಇವಾಗ ನೋಡಿ ಕರೆಕ್ಟಾಗಿದೆ ಅಳತೆ, ಅಲ್ಲಿ ಮಾರ್ಕ್ ಮಾಡಪ್ಪ, ಮಾರ್ಕ್ ಮಾಡು ಅಲ್ಲಿಗೆ. ಅಲ್ಲ ಇದು ಹೆಂಗೆ ಸರಿ ಹೋಗುತ್ತೆ? ಇನ್ನೊಂದು 5 ಅಡಿ ಬಿಡಬೇಕಪ್ಪ. ಬರೀ 5 ಅಡಿ ಬಿಟ್ಟು ಕಟ್ಕೊಂಡ್ರೆ ಇನ್ನು ಯಾಕಮ್ಮ ಜಾಗನೆಲ್ಲ ಬಿಟ್ಬಿಡ್ತಾರೆ ಹೇಳು? ಏನಕ್ಕೆ ಸುಮ್ಮನೆ ಮಾತಾಡ್ತೀರ ತಲೆ ಕೆಟ್ಟವ್ರಂಗೆ? ಅದೇನಿದೆ ಅಳತೆ, ಇದು ರೆಕಾರ್ಡ್ ಏನಿದೆ, ನಿನ್ನ ಅಳತೆಯಲ್ಲಿ ಏನಿದೆ, ನಿನ್ನ ಅಳತೆ ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ನೀನು ಹೆಚ್ಚಲ್ಲ, ಅವ್ರು ಹೆಚ್ಚಲ್ಲ, ನೀವು ಕಡಿಮೆ ಅಲ್ಲ, ಅವ್ರು ಕಡಿಮೆ ಅಲ್ಲ. ನಮ್ಮದೇನು ನಾವು ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದೀವಿ, ಸರಿನಾ? ಎಲ್ಲ ಸರಿಯಾಗಿದೆ, ಅಳತೆ ಮಾಡಿದ್ದಾಯಿತು, ಎಲ್ಲ ಸರಿಯಾಗಿದೆ, ಉದ್ದ ಆಗಲ ಎಲ್ಲ ಸರಿಯಾಗಿದೆ. ನಿಮ್ಮದು ಅವ್ರಕ್ಕೆ ಬಂದಿಲ್ಲ, ಅವ್ರದ್ದು ನಿಮ್ದ್ರಕ್ಕೆ ಬಂದಿಲ್ಲ. 2 ಅಳತೆ ಕರೆಕ್ಟಾಗಿರೋದ್ರಿಂದನ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ. ಇವ್ರಿಗೆ ಸುಮ್ಮನೆ ನೀವು ತಡೆಯೋದಾಗಲಿ, ಅಲ್ಲಿಗೆ ಮಾಡಬೇಡಿ ಇಲ್ಲಿಗೆ ಮಾಡಬೇಡಿ ಅಂತ ತಡೆಯೋದಾಗಲಿ ಅದೆಲ್ಲ ಮಾಡಬೇಡಿ. ನೀವು ಯಾಕೆ ಈ ಥರ ಮಾಡ್ತೀರಾ? ಬಿಡು, ಮಾಡ್ತಾ ಇದ್ದಾರೆ ಅಂತೇಳಿ ಸಂತೋಷ ಪಡಬೇಕು. ಸುಮ್ಮನೆ ಏನೋ ಹೊಟ್ಟೆ ಊರಿಗೆ ಏನೋ ಒಂದು ಹೇಳ್ಬೇಕು ಅಂತೇಳಿ ಈ ರೀತಿ ಎಲ್ಲ ಮಾಡಬಾರ್ದು. ಸುಮ್ಮನೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಆ ಕಡೆ ಮಾಡಿರಿ ಈ ಕಡೆ ಮಾಡಿರಿ, ಅವ್ರಿಗೆ ಯಾಕೆ ಅಷ್ಟೊಂದು ಹೇಳ್ತಾ ಇದ್ದೀರಾ? ಅಲ್ಲ ಸರ್, ಇನ್ನೂ ಬಿಡಬೇಕು ಅಂತ ಇನ್ನೊಂದು 5 ಅಡಿ ಬಿಟ್ಟು ಕಟ್ಕೊಂಬೇಡ. ನಾವು ಬೇಡಂಬಲ್ಲ, ಅವನಿಗೂ ಮನೆ ಪನೆ ಬಳ್ಕೊಂಬಕ್ಕು, ಗೋಡೆ ಪಡೆ ಬಳ್ಕೊಂಬಕ್ಕೂ ಸರಿಯಾಗಿರುತ್ತೆ. ಅದಕ್ಕೇನೆ ಇನ್ನೊಂದು 5 ಅಡಿ ಬಿಡಲೇಳು. ಅಲ್ಲ ಕಣ್ರಮ್ಮ, ನಿಮಗೆ ನೀನು ತಲೆಗಿಲೆ ಕೆಟ್ಟಾಯ್ತಾ? ಅವ್ರು 5 ಅಡಿ ಬಿಟ್ಟಿದ್ದಾರೆ ಅಂದರೆ ನೀವು 5 ಅಡಿ ಬಿಡಬೇಕಾಗುತ್ತೆ. ಅವ್ರಿಗೆ 10 ಅಡಿ ಬಿಟ್ಟರೆ ನೀನು 10 ಅಡಿ ಬಿಡ್ತೀಯಾ? 10 ಅಡಿ ಸುಮ್ಮನೆ ಜಾಗ ಬಿಟ್ಟು ಅಲ್ಲಿ 20 ಅಡಿ ಜಾಗ ಆಗುತ್ತೆ, ಅದನ್ನೇನು ವೇಸ್ಟ್ ಮಾಡ್ತೀರಾ? 5 ಅಡಿ ಅವ್ರು 5 ಅಡಿ ಬಿಟ್ಟಿದ್ದಾರೆ, ನೀವು 5 ಅಡಿ ಬಿಡ್ರಿ. ನೀವು ಮನೆ ಕಟ್ಟಬೇಕಾದ್ರೆ ನೀವು 5 ಅಡಿ ಬಿಡಬೇಕು. ನೀವು 5 ಅಡಿ ಬಿಟ್ಟರೆ 10 ಅಡಿ ಅಲ್ಲಿ ಸಂಧಿ ಆಗುತ್ತೆ. ಅದು ನಿಮಗೆ ಕ್ಲೀನ್ ಮಾಡ್ಕೊಂಬಕ್ಕಾಗಲಿ, ಕಿಟಕಿಗಳು ಇಡೋದಕ್ಕಾಗಲಿ ಅನುಕೂಲ ಆಗುತ್ತೆ. 5 ಅಡಿನೂ ಬಿಡೋದು ಬೇಡ, 3 ಅಡಿ ಬಿಟ್ಟರೆ ಸಾಕು, ಅಷ್ಟು ಅನುಕೂಲ ಆಗುತ್ತೆ. ಸುಮ್ಮನೆ ಏನಕ್ಕಮ್ಮ ಈ ರೀತಿ ಏನೋ ಮಾಡ್ತಾ ಇದ್ದಾರೆ, ಏನೋ ಒಂದು ಕೊಕ್ಕೆ ಇಕ್ಬೇಕು ಅಂತ ಈ ರೀತಿ ಮಾಡಬಾರ್ದು. ನಿಮ್ದು ಅಳತೆ ಸರಿಯಾಗಿದೆ ತಾನೆ, ನೀವು ಮಾತಾಡ್ಕೊಡ್ದು. ನೀವು ಮಾತಾಡೋ ಅಂಥ ಅಧಿಕಾರ ಏನಿಲ್ಲ. ಅಲ್ಲ, ಇನ್ನೊಂದು 5 ಅಡಿ ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ. ಏನು ಇವನಿಗೆ ಐತೆ, ಇವನಿಗೆ ಬಿಡ್ಲಿ ಹೇಳಿ, ನಾವು ಹಂಗೆ ಕಟ್ಕೊಂತೀವಿ ಅಂತ. ಇವರೇ ಬುದ್ಧಿವಂತರು ಹೆಂಗೆ ಮಾತಾಡ್ತಾರೆ ನೋಡ್ರಿ ಸರ್. ನಾನೇನು ಇನ್ನೊಂದು ಸತಿ ತಡೆದ್ರೆ ನಾನು ಹೆಂಗೆ ಕೇಳಲ್ಲ ಅಲ್ಲ. ಇವಾಗ ತಡೆದಿದ್ದಾರೆ ಅಂತೇಳಿ ಏನೋ ಸುಮ್ಮನಾಗಿದ್ದೀನಿ, ನಾವು ಅಳತೆ ಮಾಡಿಸ್ತೀವಿ ಅಂತ ಹೇಳಿಕ್ಕೆ ಸುಮ್ಮನಾಗಿದ್ದೀನಿ. ಮತ್ತು ಇನ್ನೊಂದು ಸತಿ ಈ ರೀತಿ ಎಲ್ಲನ ಇವರೇನೋ ಬಂದಿದ್ದಾರೆ ಅಂದರೆ ನಾನೇನು ಸುಮ್ಮನಿರಲ್ಲ, ನಾನೇನು ಅವ್ರ ಹೋಗಿಲ್ವಲ್ಲ. ಇಲ್ಲಪ್ಪ,
ನೀನು ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಕೆಲಸಗಳು ಏನೈತೆ ಅದನ್ನು ಮಾಡ್ಕೊ ಸರಿನಾ. ಇವ್ರೇನಾದರೂ ಬಂದು ತಡೆದಿದ್ದಾರೆ ಅಂದರೆ ಸುಮ್ಮನೆ ಹೋಗಿ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಮಾಡಿಬಿಡು. ಅಳತೆ ಎಲ್ಲ ಸರಿಯಾಗಿದೆ, ನೀನು ಅವ್ರಕ್ಕೆ ಹೋಗಿಲ್ಲ, ಅವ್ರು ನಿಮ್ಮದ್ರಲ್ಲಿ ಬಂದಿಲ್ಲ, ಅಳತೆ ಎಲ್ಲ ಸರಿಯಾಗಿದೆ. ಏನೋ ಹೊಟ್ಟೆ ಅವ್ರಿಗೆ ಈ ರೀತಿ ಮಾಡ್ತಾ ಇದ್ದಾರೆ, ಮಾಡಲಿ, ನೀನು ತಲೆ ಕೆಡಿಸ್ಕೊಬೇಡ, ನಿನ್ನ ಪಾಡಿಗೆ ನೀನು ಮಾಡ್ಕೊತಾ ಇರೋ ಕೆಲಸ. ನಾನು ಹೇಳಿದ್ದೆ ಹೇಳೋಕ್ಕಾಗಲ್ಲ ಅಷ್ಟೇ. ನಮ್ಮದೇನು ಬರ್ತೀವಿ, ಅಳತೆ ಮಾಡಿದ್ದೀವಿ, ಹೇಳ್ಕೊಟ್ಟಿದ್ದೀವಿ ಅಷ್ಟೇ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಟ್ಟೂರಿಗೆ ಯಾವ್ದಾನ ಒಂದು ಜಗಳ ತಕೊಂಡು ಬರ್ತಾರಲ್ಲ ಒಟ್ಟೂರಿ ಮಾಡ್ತಾರಲ್ಲ ಅಂತೇಳಿ ಹೊಟ್ಟೆವ್ರಿಗೆ ಏನೋ ಒಂದು ಮಾಡ್ಕೊಂಡು ಬಂದವ್ರೆ ಅಷ್ಟೇ. ಇಲ್ಲಿ ನಂದು ಇಲ್ಗಾನ ಐತೆ ನಿಂದು ಇಲ್ಗಾನ ಐತೆ ಅಂತೇಳಿ ಏನಾದರೂ ಒಂದು ನೆಪ ಮಾಡ್ಕೊಂಡು ಬರ್ತಾರೆ. ಅಯ್ಯೋ ಒಂದಿಟ್ಟು ದುಡ್ಡು ಕೊಟ್ಟರೆ ನೀವು ಹೆಂಗೆ ಬೇಕಾದ್ರೂ ಮಾಡ್ತೀರಾ ಹೇಳ್ರಿ. ಎಲ್ಲ ದುಡ್ಡು ಪಡ್ಡು ಕೊಟ್ಟು ಕರ್ಕೊಂಬಂದವನಿ. ಸರಿ ಅಮ್ಮನಿಗೆ ತಲೆ ಕೆಟ್ಟೈತೆ, ತಲೆ ಕೆಟ್ಟಿರೋರ ಥರ ಮಾತಾಡ್ತಾ ಐತೆ. ಅಲ್ಲ ಸ್ವಲ್ಪನಾದ್ರೂ ನಿಮ್ಗೇನು ಅನ್ಸೋದಿಲ್ಲ ಹಿಂಗೆ ಮಾತಾಡಿದ್ರೆ ಏನು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು. ಸುಮ್ಮನೆ ಮಾತಾಡಬಾರ್ದು. ಈಗ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ಯಾರನ್ನ ಕರ್ಕೊಂಬಂದು ಮಾಡಿಸ್ತೀರ ಕರ್ಕೊಂಡು ಬಂದು ಮಾಡಿಸಿ. ನಮ್ದೇನಾದರೂ ತಪ್ಪಿದರೆ ಅವಾಗ ಮಾತಾಡಿ. ನೀವು ಸುಮ್ಮನೆ ಮುಂಚೆಗೆ ಮಾತಾಡಬಾರ್ದು, ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಅಲ್ಲ ಇವಾಗ ಅಳತೆ ಮಾಡಿದ್ದೀರಾ, ಅವರು ಇನ್ನೊಂದು 5 ಅಡಿ ಬಿಡ್ಲಿ ಹೇಳ ಅಷ್ಟೇ. ಅಲ್ಲ ನಿನಗೆ ಹೆಂಗೆ ತಿಳಿಯುತ್ತಪ್ಪ, ನಿಮ್ಮಿಬ್ರಿಗೆ ಹೆಂಗೆ ತಿಳಿಯುತ್ತೆ? ತಿಳಿಯೋರಾಗಿದ್ರೆ ಮಾತಾಡ್ತಾ ಇರಲಿಲ್ಲ. ಅಲ್ಲ ಅವ್ರು 5 ಅಡಿ ಬಿಟ್ಟಿದ್ದಾರೆ ಅಂದಮೇಲೆ ನೀನು 5 ಅಡಿ ಬಿಟ್ಟು ಕೊಟ್ಕೋ, 10 ಅಡಿ ಜಾಗ ಆಗುತ್ತೆ ಅಲ್ಲಿ. 5 ಅಡಿ ಬಿಡೋ ಅಂಥ ಅವಶ್ಯಕತೆಯೂ ಇಲ್ಲ. ಇವ್ರು 5 ಅಡಿ ಬಿಟ್ಟವ್ರು ಅಂದಮೇಲೆ ನೀನು 5 ಅಡಿ ಬಿಡಬೇಕು. ಇವ್ರು 3 ಅಡಿ ಬಿಟ್ಟಿದ್ರೆ ಸರಿ ಹೋಗೋದು. 3 ಅಡಿ ಬಿಟ್ಕೊಂಡಿದ್ರೆ ನೀನು 3 ಅಡಿ ಬಿಟ್ಟಿದ್ರೆ 6 ಅಡಿ ಜಾಗ ಸರಿ ಹೋಗೋದು. ಅದು ಬಿಟ್ಬಿಟ್ಟು ನಾನು 5 ಅಡಿ ಇವ್ರು 5 ಅಡಿ ಬಿಟ್ಟಾರಂತ ನೀನು 5 ಅಡಿ ಬಿಡಬೇಕು. ಸುಮ್ಮನೆ 10 ಅಡಿ ಇವ್ರು ಬಿಟ್ಟರೆ ಹೆಂಗೆ ಸರಿ ಹೋಗುತ್ತೆ? ಅದ್ಯಾಕೆ ಬಿಡ್ತಾರೆ? ಮನೆ ಕಟ್ಕೊಳಕ್ಕೆ ಅವ್ರಿಗೆ ಜಾಗ ಬೇಡವಾ? ನಿಮ್ಮ ಜಾಗದಕ್ಕೆ ಏನಾದರೂ ಬಂದಿದ್ದಾರಾ? ನಿಮ್ಗೇನಾದರೂ ತೊಂದರೆ ಕೊಟ್ಟಿದ್ದಾರಾ? ನಿಮ್ಮ ಜಾಗದಕ್ಕೆ ಏನಾದರೂ 1 ಅಡಿ ಬಂದೈತಾ ಹೇಳಿ? ಬಂದಿಲ್ಲ ತಾನೆ. ಅವ್ರದ್ದು ಕರೆಕ್ಟಾಗಿ ಅಳತೆ ಮಾಡಿಸಿ, ಅವ್ರದ್ದು ಏನೋ ಶಿಸ್ತು ಏನೈತೆ, ಅವ್ರದ್ದು ಅಳತೆ ಏನೈತೆ ಅದಕ್ಕೆ ಮಾಡ್ಕೊಂಡಿದ್ದಾರೆ. ನೀವು ಸುಮ್ಮನೆ ಈ ರೀತಿ ಮಾಡಬಾರ್ದಮ್ಮ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಒಬ್ರು ಏನೋ ಮಾಡ್ತಾರೆ ಅನ್ನೋದೊಂದು ಹೊಟ್ಟೆ ಊರಿಗೆ ಈ ರೀತಿ ಮಾಡಬಾರ್ದು. ನಮಗೇನು ಹೊಟ್ಟೆ ಉರಿ ಇಲ್ಲ ನಮಗೆ ಹೊಟ್ಟೆ ಉರಿ. ನಾವು ನಮ್ಮ ಜಾಗ ನಾವು ಭದ್ರ ಮಾಡ್ಕೊಂಬನ ಅಂತೇಳಿ ಕೇಳಿದ್ವಿ ಅಷ್ಟೇ. ನಮಗೇನು ಹೊಟ್ಟೆ ಉರಿ ಏನಿಲ್ಲ ನಾವೇ ಕೊಟ್ಟೆ ಉರ್ಕೊಂಬನ. ಅಲ್ಲ ನಮ್ದು ಏನೈತೆ ನಾವು ಕೇಳ್ಕೊಂಡ್ವಿ ನಾವೇನು ಹೊಟ್ಟೆ ಉರಿ ಪಡ್ಕೊಂಬಲ್ಲ. ಮತ್ತು ಮುಂದೆ ತಿರ್ಗಾ ಒಟ್ಟು ಇದಾಗಬಾರ್ದು ಅಂತೇಳಿ ಅದಕ್ಕೆ ಈಗಲೇ ಕೇಳ್ಕೊಂಡ್ವಿ. ಹೊಟ್ಟೂರಿ ಇಲ್ವಂತೆ. ಹೊಟ್ಟೂರಿಗಾಗಿ ಬಂದಿರೋರು ಇವರು. ಹೊಟ್ಟೂರಿ ಇಲ್ವಂತೆ. ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾರೆ. ಹೊಟ್ಟೆ ಊರಿಗಾಗಿ ನಾವು ಮಾತಾಡ್ತಾ ಇದ್ದಾರೆ, ಹೊಟ್ಟೆ ಉರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಅಮ್ಮ, ನೀವೇನು ಇದು ಮಾಡಿದ್ರು, ನೀವು ಎಷ್ಟೇ ಇದು ಮಾಡಿದ್ರು ಅವ್ರ ಜಾಗದಲ್ಲಿ ಅವ್ರು ಕಟ್ತಾ ಇದ್ದಾರೆ ಅಷ್ಟೇ. ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ. ಸುಮ್ಮನೆ ಮಾತಾಡಿದ್ರೆ ನಿಮಗೆ ನಿಮ್ಮ ಮುಂದೆನೇ ತುಂಬ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ನೋಡಿ. ಅವ್ರದ್ದು ಏನೂ ತಪ್ಪಿಲ್ಲ. ಇವಾಗ ಸುಮ್ಮನೆ ಮಾತಾಡಿದ್ರೆ ನಿಮ್ಮದೇ ತಪ್ಪಾಗುತ್ತೆ. ಎಷ್ಟರಲ್ಲಿ ಇರಬೇಕು ಅಷ್ಟ್ರಾಗಿ ಇರಬೇಕು. ಸುಮ್ಮನೆ ಈ ರೀತಿ ಎಲ್ಲ ಮಾಡಬಾರ್ದು. ಏನಾದರೂ ಮಿಸ್ಟೇಕ್ ಆಗಿದ್ರೆ ನಾವೇ ಹೇಳ್ತಿದ್ವಿ ಅವ್ರಿಗೆ, ಹಿಂಗಾಗಿದೆ ಕಣಪ್ಪ, ಹಿಂಗೆ ಮಾಡ್ಕೊ ಅಂತೇಳಿ ಏನಾದರೂ ಹೇಳ್ತಿದ್ವಿ. ಅದು ಬಿಟ್ಬಿಟ್ಟು ಸುಮ್ಮನೆ ಎಲ್ಲ ಸರಿ ಇದ್ದರೆ ಅದ್ರಾಗೆ ಸುಮ್ಮನೆ ಬಂದು ಯಾಕಮ್ಮ ನಮಗೆ ತಲೆ ತಿಂತೀರಾ ನೀವು? ಅಯ್ಯೋ ಹಂಗಲ್ಲ. ನಾವು ಹೇಳಿದ್ದು ನಮ್ದು ಏನೈತೆ ಅದನ್ನು ಹೇಳಿ. ನಾವು ಈಗ ಅಣ್ಣ ತಮ್ಮಳು ಅಂದಮೇಲೆ ಒಂದೇ ತಾಗಿ ಅಕ್ಕಪಕ್ಕದಾಗಿರುತ್ತೆ. ಅದಕ್ಕಾಗಿನ ಹೇಳಿದ್ವಿ ಮುಂದೆ ಸಮಸ್ಯೆಗಳು ಬರ್ತಾವೆ ಅಂತ ಹೇಳಿ. ಏನು ಬರೋಲ್ಲ, ನೀವು ಮಾಡ್ಕೊಂತಾ ಇದ್ದೀರಾ. ಸಮಸ್ಯೆಗಳು ಬರೋದಿಲ್ಲ, ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಂತಾ ಇದ್ದೀರಾ. ಸಮಸ್ಯೆಗಳ್ನ ನೀವು ಮಾಡಬೇಕು ಅಂತ ಹೇಳಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಹೋಗ್ಲಿ, ಏನಾನ ಮಾಡ್ಕೊಂಡು ಹೋಗ್ಲಿ. ಪಂಚಾಯತಿಯವ್ರು ಬಂದಿದ್ರು, ಎಲ್ಲ ಅಳತೆ ಮಾಡಿದ್ರು, ಸರಿಯಾಗೈತೆ. ನಮ್ಮದು ಅಳತೆ ಸರಿಯಾಗೈತೆ, ಅವ್ರದ್ದು ಸರಿಯಾಗೈತೆ. ನಾನು 5 ಅಡಿನ ಬಿಟ್ಟು ತೊಗೊಂಡಿದ್ದೀನಿ ಈ ಕಡೆಕಿನೂ. ಇವ್ರು ಸಮಾಸನೇ ಬೇಡ ಅಂತೇಳಿ 1 ಅಡಿ 2 ಅಡಿಗೇನೆಲ್ಲ ಓದ್ಕೊಳೋಗಲ್ಲ ಅಂತೇಳಿ ನಾನು ಒಂದು 5 ಅಡಿ ಬಿಟ್ಟೆ ಇತ್ಲ ತಗೊಂಡಿದ್ದೀನಿ. ಸುಮ್ಮನೆ ಯಾಕೆ ಇರ್ತಾಗೆ ಕಿರಿಕೆ ಬೇಡ ಅಂತೇಳಿ. ಹಂಗಂದ್ರೂ ಇವ್ರಿಗೊಂಥರ ಹೊಟ್ಟೆ ಉರಿ. ಹೊಟ್ಟೆ ಊರಿಗೆ ಏನು ಮಾಡೋಕ್ಕಾಗ್ದಿಲ್ದವ್ರು ಈಗ ಇಂಥ ಮಾಡ್ತಾರೆ. ಏನು ಮಾಡೋಕ್ಕಾಗ್ದಿಲ್ದವ್ರು, ಕೈಲಾಗ್ದಿಲ್ದವ್ರು. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.